ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಮಂಗಳವಾರ, ಇವತ್ತು ರಾಯರು ಹುಟ್ಟಿದ ದಿನ ಅಂತ ಹೇಳಿ ಸ್ವಲ್ಪ ಸ್ಪೆಷಲಾಗಿ ಏನಾದರೂ ಮಾಡೋಣ ಮನೇಲಿ ಅಂತ ಅಂದ್ಕೊಂಡಿದ್ದೀನಿ. ನೋಡಬೇಕು, ರಾಯರ ಕೃಪೆಯಿಂದ ನಾನು ಮನೇಲಿ ಸ್ಪೆಷಲ್ ಮಾಡ್ತೀನೋ ಏನಿಲ್ವೋ ಒಂದು ಗೊತ್ತಿಲ್ಲ. ಯಾಕಂದರೆ ನನ್ನ ಮಕ್ಕಳಿಗೆ ಸ್ವಲ್ಪ ಈ ಬೇಸಿಗೆಗೆ ಡಿಹೈಡ್ರೇಷನ್ ಆದಂಗಾಗಿದೆ. ಹಾಗಾಗಿ ನೆನ್ನೆಯಿಂದ ಸ್ವಲ್ಪ ಡಲ್ಲಾಗಿದ್ದಾರೆ. ಹಾಗಾಗಿ ನಮ್ಮ ಮನೆಯವರು 1 ವರ್ಷದ ನಂತರ ಮಕ್ಕ ತೊಳ್ಕೊಂಬಂದಿದ್ದಾರೆ, ಹಲ್ಲುಜ್ಜಿದ್ದಾರೆ. ಯಪ್ಪ, 1 ವರ್ಷ ಮಕ್ಕ ತೊಳೆದಿಲ್ಲ, ಹಲ್ಲುಜ್ಜಿಲ್ಲ. ಇವ್ರನ್ನ ರೇಗ್ಸಕ್ ಹೋಗಿ ನಂದು ಟೀ ಉಕ್ಕಿ ಹರಿತಾ ಇದೆ ಇಲ್ಲಿ. ಆ್ಯಕ್ಚುಲಿ ಕಷಾಯ ಮಾಡಬೇಕಾಗಿತ್ತು, ಇವತ್ತು ಯಾಕೋ ಮನಸ್ಸಿಲ್ಲ. ಸೊ ಟೀಗಿಟ್ಟಿದ್ದೀನಿ. ನಿಂಗೇನು ಟಿಫನ್ ಬೇಕಾ? ಏನು ಬೇಕು ಹೇಳು. ಇವನು ಯಾವಾಗಾರು ಕೇಳ್ರಿ, ಪುಳಿಯೋಗರೆ ಅದು ಒಂದು ಬಿಟ್ಟು ಬೇರೆ ಏನು ತಿನ್ನಲ್ಲ. ಅದು ಬಿಟ್ಟರೆ ಗೋಬಿ ಬಿಟ್ಟರೆ ಇನ್ನೊಂದೇನು ರೈಸ್ ಅಂತೆ. ಅದು ಅನ್ನಕ್ಕೂ ರೈಸ್ಗೂ ವ್ಯತ್ಯಾಸನೇ ಗೊತ್ತಿಲ್ಲ ಅವನಿಗೆ. ಅನ್ನ ಮಾಡ್ತೀನಿ ಅಂದರೆ ರೈಸ್ ಮಾಡು ಅಂತಾನೆ, ರೈಸ್ ಮಾಡೋದ್ರೆ ಅನ್ನ ಮಾಡೋ ಅಂತಾನೆ. ಏನು ಬೇಕು? ಪನ್ನೀರ್ ತಿನ್ನಾಕ ಏನಾರ ಬೇಕು. ಏನು ಬೇಕು ತಿನ್ನಾಕ? ಏನಾರ ಕೊಡು. ಇವಳು ಎದ್ದಿದ ತಕ್ಷಣ ತಿನ್ನಕ್ಕೆ ಏನಾರು ಬೇಕಂತ ಕೇಳ್ತಾಳೆ. ಇವನಿದ್ದಾನೆ ನೋಡಿ, ಇವನು ದಿನ ಎಲ್ಲ ಹಂಗೆ ಬಿಡ್ರೆ ಏನೂ ಕೇಳಲ್ಲ ಇವನು. ಅಲ್ಲೇನಾ? ಸ್ಕೂಲಲ್ಲಷ್ಟೇ ನೆಟ್ಟಿಗೆ ಟಿಫನ್ ಬಾಕ್ಸ್ ಖಾಲಿ ಮಾಡ್ಕೊಂಬರ್ತಾನೆ, ಮನೇಲಿ ಮಾತ್ರ ಊಟನೇ ಮಾಡಲ್ಲ. ಹೆಂಗಾಗಿದ್ದಾನೆ ನೋಡಿ. ಎಲ್ಲರೂ ನನಗೆ ಬೈತವ್ರೆ. 8 ಗಂಟೆ ಆಗಿದೆ, ನನ್ನ ಮಗನಿಗೆ ಟಿಫನ್ ತರಬೇಕು. ಇಲ್ಲಿ ನೋಡಿ, ನಂತರನೇ ಆ್ಯಕ್ಷನ್ ಮಾಡ್ತಾವ್ರೆ, ಇಮಿಟೇಷನ್. ಬ್ಯಾಡ ದೋಸ್ತ, ನೀ ಎದಕ್ ಬರ್ತೀನಿ ದೋಸ್ತ? ಬ್ಯಾಡ ದೋಸ್ತ, ಬ್ಯಾಡ ದೋಸ್ತ. ಏನ್ ತರಕ್ ಹೋಗ್ತಾರದೀಗ? ಏನ್ ತರಕೊಂಡಿ? ಏನ್ ತರಕ್ಕೆ? ಹೌದಾ ದೋಸ್ತ? ದೋಸ್ತ ನೀನು ಬೇಡ, ದೋಸ್ತ ನೀನು ಬೇಡ, ನೀನು ಬೇಡ ದೋಸ್ತ. ಒಂದು ಇಡ್ಲಿ, 1 ಪ್ಲೇಟ್ 2 ಪ್ಲೇಟ್ ಇಡ್ಲಿ ತರಕ್ಕೆ 3 ಜನ ಹೋಗ್ತಾ ಇದ್ದಾರೆ. ಯಾಕಂದ್ರೆ ಹೊತ್ಕೊಂಬರಕ್ಕಾಗಲ್ವಲ್ಲ, ಅದಕ್ಕೆ. ಥ್ಯಾಂಕ್ ಯು ದೋಸ್ತ. ನೋಡಿ, ಇದು ತುಳಸಿ ಮದುವೆಗೆ ತರಿಸಿದ್ದು. ಒಂದೇ ತೆಗೀರಿ ಸಾಕು, ಒಂದೇ ಸಾಕು. ಗುರುವಾರ ಆರತಿ ಮಾಡಕ್ಕೆ ಚೆನ್ನಾಗೈತಲ್ಲ? ಪರವಾಗಿಲ್ಲ. ಎಷ್ಟೋ ಕೊಟ್ಟಿದ್ದೆ ನಾನು, 195 ರೂಪಾಯಿ. ನಾನು ನೋಡಿ ಅದ್ರ ಮೇಲೆ ಪ್ರೈಸ್ ಐತೆ 192 ರೂಪಾಯಿ. ಪರವಾಗಿಲ್ಲ, 2 ಬಂದಿದೆ. ಕೊಡ್ಬೋದಾ? ನೋಡಿ ಚೆನ್ನಾಗೈತೆ. ಇದು ತುಪ್ಪದ ಆರತಿ ಮಾಡೋಕ್ಕೆ ರಾಯರಿಗೆ ಅಲ್ಲಿ ನೀರು ಹಾಕಿ ಸ್ವಲ್ಪ ಹೂವು ಹಾಕ್ರಿ. ನಾನು ಮೊನ್ನೆ ಜಾತ್ರೆಯಲ್ಲಿ ಈ ಕಮಲದ ಹೂವು ಬರುತ್ತಲ್ಲ, ಅದನ್ನ ತೊಗೊಂಡೋದ್ರೆ ಹಾಕ್ಬೇಕು ಅಂದ್ಕೊಂಡೆ. ಚೆನ್ನಾಗಿರುತ್ತೆ ಡೆಕೋರೇಷನ್ ಮಾಡೋಕ್ಕೆ ಅಂತ. ನೋಡಿ, ಸ್ನಾನ ಎಲ್ಲ ಮಾಡ್ಕೊಂಡು ಬಂದು ಇವಾಗ ಫ್ರೆಶ್ ಅಪ್ ಆಗಿ ನನ್ನ ಮಗನೂ ರೆಡಿ ಆಗಿದ್ದಾನೀಗ. ಸ್ಕೂಲಿಗೆ ರೆಡಿ, ಸ್ಟಡಿ, ಹೋಗೋವರೆಗೂ TV. ಬುಕ್ಸ್ ಇಡ್ರಿ ಅವನಿಗೆ. ಟಿಫನ್ ಬಾಕ್ಸ್ ಕಟ್ಟಿದ್ರ?
ಇವತ್ತು ರಾಯರದು ವರ್ಧಂತಿ ಇದ್ರಿಂದ ಏನಾದರೂ ಸ್ವೀಟ್ ಮಾಡಿ ನೈವೇದ್ಯ ಮಾಡೋಣ ಅಂತ ಅಂದ್ಕೊಂಡೆ. ಆವಾಗ ನನ್ನ ಕಣ್ಣಿಗೆ ಕಾಣಿದ್ದೆ ಕರ್ಬೂಜ ಹಣ್ಣು, ಮಸ್ಕ್ ಮೆಲನ್ ಅಂತಾರೆ. ಅದನ್ನು ಹೊರಗಡೆ ಸಿಪ್ಪೆ ಎಲ್ಲ ತೆಗೆದು ಸಣ್ಣಗೆ ಹೋಳೊಳಗೆ ಕಟ್ ಮಾಡಿ ಇಟ್ಕೋಬೇಕು. ಯಾವಾಗಲೂ ಒಂದೇ ಥರ ಮಾಡ್ಕೊಂಡು ತಿನ್ನೋದಿದ್ದೇ ಇರುತ್ತೆ. ಇವತ್ತೊಂಥರ ಡಿಫ್ರೆಂಟಾಗಿ ಮಾಡೋಣ ಅಂತ ಹೇಳಿ ಮಾಡ್ತಾಯಿದ್ದೀನಿ. ಇಲ್ಲಿ ನಾನು ಒಂದು ಬಾಣಲಿ ಕಾಯಕ್ಕಿಟ್ಕೊಂಡು ಅದಕ್ಕೆ ಸ್ವಲ್ಪ GRB ಮರಳಾಗಿರುವ ತುಪ್ಪವನ್ನು ಹಾಕ್ಕೊಂಡು ಒಂದು ಗೋಡಂಬಿ ಬಾದಾಮಿ, ದ್ರಾಕ್ಷಿ ಏನೇನಿರುತ್ತೋ ಎಲ್ಲ ಡ್ರೈ ಫ್ರೂಟ್ಸು ಹಾಕ್ಕೊಂಬಿಡಿ. ಚೆನ್ನಾಗಿ ಹಾಕ್ಕೊಂಡು ತುಪ್ಪದಲ್ಲಿ ಚೆನ್ನಾಗಿ ಹುರ್ಕೋಬೇಕು. ಇನ್ನು ಇಲ್ಲೇನು ಮಾಡಿದ್ದೀನಿ ಅಂದರೆ ನಮ್ಮ ಮನೆಯವ್ರು ಏನೋ ಕೇಳಿದ್ರು ಅಂತ ಹೇಳಿ ಎಲ್ಲೋ ಹೈ ಫ್ಲೇಮ್ ಕೊಟ್ಬಿಟ್ಟು ದ್ರಾಕ್ಷಿ ಹಾಕ್ಬಿಟ್ಟು ಸೀದಿಸ್ಬಿಟ್ಟಿದ್ದೀನಿ. ಮತ್ತೆ ಅದನ್ನ ಹಾಕೋದೇನು ಅಂತ ಹೇಳಿ ತೆಗೆದ್ಬಿಟ್ಟು ಬೇರೆದು ಸಪ್ರೇಟಾಗಿ ಹುರ್ಕೊಂಡು ಹಾಕಿದ್ದಾಯಿತು. ಇನ್ನು ಅದೇ ತುಪ್ಪಕ್ಕೆ ಕಟ್ ಮಾಡಿ ಇಟ್ಕೊಂಡಿದ್ದು ಕರ್ಬೂಜ ಹಣ್ಣನ್ನು ಹಾಕ್ಕೊಂಡು ಚೆನ್ನಾಗಿ ತುಪ್ಪದಲ್ಲಿ ಫ್ರೈ ಮಾಡಿಕೊಂಡೆ. ಇನ್ನು ಫ್ರೈ ಮಾಡಿಕೊಂಡು ಅದು ಬೇಗ ಮೆತ್ತಗಾಗಲ್ಲ ಅಂಥೇಳಿ ಹಾಲು ಕೂಡ ಹಾಕ್ಕೊಂಡೆ. ಹಾಲು ಬೇರೆ ಸ್ವಲ್ಪನೇ ಇತ್ತು, ಎಷ್ಟಿತ್ತೋ ಅಷ್ಟು ಹಾಲು ಹಾಕ್ಕೊಂಡು ಸ್ವಲ್ಪ ಸಕ್ಕರೆನೂ ಹಾಕ್ಕೊಂಡೆ. ಅದಕ್ಕೆ ಎಷ್ಟು ಬೇಕಷ್ಟು, ನಿಮಗೆ ನಾನು ಅರ್ಧ ಕಪ್ ಹಾಕ್ಕೊಂಡಿದ್ದೀನಿ, ನಿಮಗೆ ಬೇಕಾದರೆ 1 ಕಪ್ ಹಾಕ್ಕೊಳ್ಳಿ. ಬೇಕಾದ್ರೆ ನೀವು ಬೆಲ್ಲನೂ ಹಾಕ್ಕೋಬೋದು. ಬೆಲ್ಲ ಕರಗಿಸಿ ಹಾಕ್ಕೊಳ್ಳಿ, ಇಲ್ಲಾಂದರೆ ಪಾಕ ಥರ ಅಂಟು ಬರುತ್ತೆ. ಇನ್ನು ಅದೆಲ್ಲ ಒಂದು 5 ನಿಮಿಷ ತಟ್ಟೆ ಮುಚ್ಚಿಟ್ಬಿಟ್ಟು ಕುದ್ಮೇಲೆ ಚೆನ್ನಾಗಿ ಮ್ಯಾಶ್ ಮಾಡಿದ ತಕ್ಷಣ ಅದು ಗೊತ್ತಾಗುತ್ತೆ ನಿಮಗೆ ಹಲ್ವಾ ಗಟ್ಟಿಯಾಗೋ ಥರ. ಗಟ್ಟಿಯಾಗಿದ್ದ ತಕ್ಷಣ ಅದನ್ನು ಸ್ವಲ್ಪ ಡ್ರೈ ಫ್ರೂಟ್ಸ್ ಎಲ್ಲ ಹಾಕಿ, ಏನು ತುಪ್ಪದಲ್ಲಿ ಹುರಿದಿಟ್ಕೊಂಡಿರ್ತೀರಲ್ಲ ಡ್ರೈ ಫ್ರೂಟ್ಸ್ ಹಾಕಿ ಮೇಲೆ ಬೇಕಾದ್ರೆ ಒಂದು ಸ್ವಲ್ಪ ತುಪ್ಪ ಹಾಕ್ಕೊಂಡು ಸರ್ವ್ ಮಾಡಿ, ಮುಗೀತು ಅಷ್ಟೇ. 5 ನಿಮಿಷದಲ್ಲಿ ಪಟ್ ಅಂತ ಮಾಡ್ಕೋಬೋದು. ನೀವು ಯಾರು ನೆಂಟರು ಬರ್ತಾಯಿದ್ರು ಈ ಥರ ಮಾಡ್ಕೋಬೋದು. ಜ್ಯೂಸ್ ಮಾಡ್ಕೊಂಡು ಕುಡಿಯೋದಿದ್ದೇ ಇರುತ್ತೆ, ಈ ಥರ ಸ್ವೀಟ್ ಮಾಡ್ಕೊಂಡು ತಿನ್ನಿ. ಇನ್ನು ನಾನು ದೇವ್ರಿಗೆ ನೈವೇದ್ಯ ಮಾಡಬೇಕಾದ್ರೆ ಮಾಮೂಲಿ ಪ್ಲೇಟಲ್ಲಿ, ನಾವು ಊಟ ಮಾಡೋ ಪ್ಲೇಟಲ್ಲೆಲ್ಲ ಮಾಡಲ್ಲ. ಈ ಥರ ಹಿತ್ತಾಳೆದು ತೊಗೊಂಡಿರ್ತೀನಿ, ಅದರಲ್ಲಿ ನಾನು ನೈವೇದ್ಯ ಮಾಡೋದು. ಯಾಕಂದರೆ ನಾವು ಊಟ ಮಾಡೋ ಪ್ಲೇಟಲ್ಲಿ ನೈವೇದ್ಯ ಮಾಡಬಾರ್ದು. ಹಾಗಾಗಿ ದೇವ್ರಿಗೆ ಅಂತಲೇ ಸಪ್ರೇಟ್ ಇಟ್ಬಿಟ್ಟಿದ್ದೀನಿ ನಾನು. ಇನ್ನು ಈ ಕಡೆ ನಾನು ನೈವೇದ್ಯ ಮಾಡೋ ಅಷ್ಟರಲ್ಲಿ ನಮ್ಮ ಮನೆಯವ್ರು ಪೂಜೆಗೆಲ್ಲ ರೆಡಿ ಮಾಡ್ಕೊಂಡಿದ್ರು. ಇನ್ನು ಟೈಮು ಆಯ್ತಲ್ವ ಅಂಥೇಳಿ ಪೂಜೆನೂ ಮಾಡಿದ್ವಿ. ಚೆನ್ನಾಗಾಯ್ತು, ಅವತ್ತು ನೆಮ್ಮದಿ ಸಿಕ್ತು. ಇನ್ನು ರಾಯರಿಗೆ ಅಭಿಷೇಕ ಅಭಿಷೇಕ ಮಾಡಬೇಕು ಅಂತ ಅಂದ್ಕೊಂಡ್ವಿ. ಆದರೆ ರಾಯರ ವಿಗ್ರಹ ಊರಲ್ಲಿ ಬಿಟ್ಟು ಬಂದುಬಿಟ್ಟಿದ್ದೀವಿ ನಾವು. ಹಾಗಾಗಿ ನಾನು ಅಭಿಷೇಕ ಮಾಡೋಕ್ಕಾಗಲಿಲ್ಲ, ಫೋಟೋಕ್ಕೇ ಪೂಜೆ ಮಾಡಿದ್ವಿ. ಇನ್ನು ಮನೆ ತುಂಬ ಪಾಸಿಟಿವ್ ವೈಬ್ಸು. ನಿಜವಾಗ್ಲೂ ಎಷ್ಟು ನೆಮ್ಮದಿ ಸಿಕ್ತು ಅಂದರೆ ಅಷ್ಟು ಖುಷಿ ಆಗಿತ್ತು ಅವತ್ತು. ಪೂಜೆ ಮಾಡಿದ್ವಲ್ಲ ಅಂತ ಹೇಳಿ ನಂಗೆ ರಾತ್ರಿ ಎಲ್ಲ ನಿದ್ದೆ ಬರಲಿಲ್ಲ. ನಾಳೆ ಎಷ್ಟೊತ್ತಿದ್ರು ಬೇಗ ಪೂಜೆ ಮಾಡಬೇಕು ಅಂತ. ನಾನು ರಾಯರನ್ನ ನಂಬಿ ಮೋಸ ಹೋದವ್ರು ಯಾರೂ ಇಲ್ಲ. ಮೋಸ ಹೋಗೋಕೆ ನಮ್ಮ ರಾಯರು ಬಿಡೋದೂ ಇಲ್ಲ. ನಿಮ್ಮ ಜೀವನದಲ್ಲಿ ಕೆಟ್ಟದ್ದು ಯಾವುದು ಒಳ್ಳೇದು ಯಾವುದು ಅಂತ ರಾಯರೇ ತಿಳಿಸ್ಕೊಟ್ಬಿಡ್ತಾರೆ ಬೇಗ. ಹಾಗಾಗಿ ನಾನು ತುಂಬ ಅಂದರೆ ತುಂಬ ರಾಯರನ್ನ ನಂಬ್ತೀನಿ. ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ. ಮೊನ್ನೆ ಆರ್ಗ್ಯಾನಿಕ್ಕಲ್ಲಿ ಕೆಂಪಕ್ಕಿ ತೊಗೊಂಬಂದ್ಬಿಟ್ಟಿದ್ದೀನಿ. ಇದು ನೋಡಿದ್ರೆ ಅನ್ನನೇ ಆಗ್ತಾಯಿಲ್ಲ, ಭಲೇ ತಲೆನೋವು ಬಂದ್ಬಿಟ್ಟೈತೆ ನಮಗೆ. ಒಂದು ನೆನೆಸಿಟ್ಟು ಒಂದು 5-6 ಕೂಗ್ಸಿದ್ರು ಅನ್ನ ಆಗಲ್ಲ. ಇದು ಕರೆಕ್ಟಾಗಿ ಒಂಥರ ಮುದ್ದೆ ಆಗುತ್ತೆ. ಸೊ ಅದಕ್ಕಾಗಿ ನಾನು ಏನು ಪ್ಲ್ಯಾನ್ ಹಾಕ್ಕೊಂಡೆ ಅಂದರೆ ಇಡ್ಲಿ ಮಾಡಿಬಿಟ್ಟು ಖಾಲಿ ಮಾಡಿಬಿಡೋಣ ಅಕ್ಕಿನ ಅಂತ ಹೇಳಿ ಪ್ಲ್ಯಾನ್ ಹಾಕ್ಕೊಂಡಿದ್ದೀನಿ. ಸೊ ಇಡ್ಲಿಗೆ ಏನೇನು ಹಾಕಬೇಕು ಅಂತ ತೋರಿಸ್ತೀನಿ. ನಿಮಗೂ ಯಾರಿಗಾರು ಈ ಥರ ಮಿಸ್ಟೇಕಾಗಿ ಈ ಥರ ಅಕ್ಕಿ ತೊಗೋಬೇಡಿ, ಈ ಥರ ಅಕ್ಕಿ ತೊಗೊಳ್ಳೇಬೇಡಿ. ಯಾಕಂದರೆ ಇದು ರೆಡ್ ರೈಸ್ ಅಂತಾರಲ್ಲ, ಬೇಗ ಬೇಯಲ್ಲ ಇದು ಅನ್ನ. ಹಾಗಾಗಿ ನಾನು ಇಲ್ಲಿ ಇಡ್ಲಿಗೆ ಹಾಕ್ತಾಯಿದ್ದೀನಿ. ಒಂದು 8 ಅವರ್ ನೆನೆಸಿದ್ರೆ ನೋಡೋಣ ಇಡ್ಲಿ ಚೆನ್ನಾಗಾಗುತ್ತಾ ಇಲ್ವಾ ಅಂತ. ಈಗ ಇಲ್ಲಿ ಒಂದು 1.5 ಕಪ್ಪಷ್ಟು ನಾನು ಈ ಕೆಂಪಕ್ಕಿ ಹಾಕ್ತಾಯಿದ್ದೀನಿ. ಈ ಗ್ಲಾಸಲ್ಲಿ 1.5 ಕಪ್ ಹಾಕ್ತಾಯಿದ್ದೀನಿ. ಹಾಗೆ ಸ್ವಲ್ಪ ಸ್ವೀಟ್ನೆಸ್ಗೋಸ್ಕರ ಇದ್ರ ಅಕ್ಕಿ ಹಾಕ್ತಾಯಿದ್ದೀನಿ. ಮಾಮೂಲಿ ರೇಷನ್ ಅಕ್ಕಿ ಹಾಕ್ತಾರಲ್ಲ ಅದನ್ನು ಒಂದು 1.5 ಕಪ್ ಹಾಕ್ತಾಯಿದ್ದೀನಿ. ಉದ್ದಿನಬೇಳೆ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ, ಮೆತ್ತಗೆ ಬರುತ್ತೆ ಇಡ್ಲಿ. ಇಲ್ಲ ಅಂತಂದರೆ ಸ್ವಲ್ಪ ಹಾಕ್ತಾಯಿದ್ದೀನಿ, ಒಂದು ಅರ್ಧ ಕಪ್ಪು. ಹಾಗೆ ಸ್ವಲ್ಪ ಉದ್ದಿನಬೇಳೆ ಈ ಕಪ್ಪಲ್ಲಿ ಒಂದು 3 ಕಪ್ ಹಾಕಿದ್ರೂ ಪರವಾಗಿಲ್ಲ. ನಾನು ಈಗ 3 ಕಪ್ 2 ಕಪ್ ಇದೆ, 2 ಕಪ್ ಹಾಕೋತಾ ಇದ್ದೀನಿ. ಇಲ್ಲಿ ನಾನು 1 ಸ್ಪೂನ್ ಮೆಂತ್ಯಕಾಳು ಹಾಕೋತಾ ಇದ್ದೀನಿ. ಈಗ ಇದನ್ನ ವಾಶ್ ಮಾಡಿ
ಒಂದು 8 ಅಕ್ಕಿನ ಯಾವ ಕಪ್ ಅಳತೆಯಲ್ಲಿ ಹಾಕೊಂಡಿದ್ರು ಅದೇ ಕಪ್ ಅಳತೆಯಲ್ಲಿ ಅರ್ಧ ಕಪ್ಪು ಸಾಬುದಾನ ಅಕ್ಕಿ ಹಾಕೊಳ್ಳಿ, ಅರ್ಧ ಕಪ್ ಅವಲಕ್ಕಿ ಹಾಕೊಳ್ಳಿ. ಇವೆರಡೂ ಇದ್ರಲ್ಲಿ ನೆನೆಸಿ, ಯಾಕಂದ್ರೆ ಒಂದು ಕ್ಲಿಪ್ಪಿಂಗ್ ಮಿಸ್ ಆಗಿಬಿಟ್ಟಿದೆ, ಹಾಗಾಗಿ ತೋರ್ಸೋಕೆ ಆಗ್ತಿಲ್ಲ. 8 ಅವರ್ ನೆನೆಸಿದ್ಮೇಲೆ ಅದನ್ನು ನಾನು ಹೇಗೆ ನೆಕ್ಸ್ಟ್ ಬಂದಿದೆ ಅಂತ ತೋರಿಸ್ತೀನಿ ನಿಮಗೆ. ಈಗ ಸದ್ಯಕ್ಕೆ ಈಗ ಇಡ್ಲಿ ಮಾಡೋದು ಹೇಗೆ ಅಂತ ತೋರಿಸ್ತೀನಿ ಇದರಲ್ಲಿ. 2000 years later. ಇಡ್ಲಿಗೆ ನೀವು ಹಿಟ್ಟು ನೈಸಾಗಿ ರುಬ್ಬಬೇಕು. ತರ್ತರಿ ರುಬ್ಬಿದ್ರೆ ಇಡ್ಲಿ ಚೆನ್ನಾಗಿ ಬರೋಲ್ಲ. ದೋಸೆಗಾದರೆ ಪರವಾಗಿಲ್ಲ, ನಡೆಯುತ್ತೆ.